ವಿಶ್ವ ಮಾನವನ ಊಹೆಗೆ ಸಿಗದೇ ಇರುವಷ್ಟು ದೊಡ್ಡದಾಗಿ ಸುಂದರವಾಗಿ ಸೃಷ್ಟಿಯಾಗಿರುವ ಒಂದು ಅದ್ಭುತವಾದ ಲೋಕ. ಇಷ್ಟು ದೊಡ್ಡ ಮಹಾವಿಶ್ವದಲ್ಲಿ ನಮ್ಮ ಸೌರ ಕುಟುಂಬದಂತಹ ಲಕ್ಷ ಕೋಟಿ ಸೌರ ಕುಟುಂಬಗಳು, ಗ್ರಹಗಳು, ನಕ್ಷತ್ರಗಳು ಇವೆ. ಅಷ್ಟಕ್ಕೂ ಈ ವಿಷಯ ನಿಮಗೆ ಗೊತ್ತಾ? ಈ ಭೂಮಿ ಮೇಲೆ ಎಲ್ಲ ಸಮುದ್ರ ತೀರದಲ್ಲಿರುವ ಮರಳಿನ ಕಣಗಳನ್ನು ಈ ಬ್ರಹ್ಮಾಂಡದಲ್ಲಿರುವ ನಕ್ಷತ್ರ ಗ್ರಹಗಳು ಅಂತ ಅಂದುಕೊಂಡರೆ ಅದರಲ್ಲಿ ನಮ್ಮ ಭೂಮಿ ಒಂದು ಮರಳಿನ ಕಣಕ್ಕೂ ಕೂಡ ಸಮಾನ ಅಲ್ಲ. ಅಷ್ಟು ದೊಡ್ಡ ಅದ್ಭುತವಾದ ಸೃಷ್ಟಿ ಈ ನಮ್ಮ ವಿಶ್ವ. ಈ ಮಹಾವಿಶ್ವದಲ್ಲಿ ಮಾನವನು ಪ್ರತಿ ಬಾರಿ ಸ್ವರ್ಗಕ್ಕಾಗಿ ಹುಡುಕುತ್ತಿದ್ದರೆ ಅವನಿಗೆ ಮಾತ್ರ ಪ್ರತಿ ಬಾರಿ ನರಕಲೋಕಗಳಿಗೆ ಸಾಕ್ಷಿಗಳೇ ಕಾಣಿಸುತ್ತಿವೆ. ಇದುವರೆಗೂ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ 5 ಭಯಂಕರವಾದ ಗ್ರಹಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ 5 ಗ್ರಹಗಳು ನರಕಕ್ಕೆ ಸಾಕ್ಷಿಗಳು. 51 ಪೆಗಸಿ ಬಿ. ಡಿಮಿಡಿಯಂ ಅಂತ ಕರೆಯಲ್ಪಡುವ ಈ ಗ್ರಹ ಭೌತಿಕ ಶಾಸ್ತ್ರಕ್ಕೆ ಪೂರ್ತಿ ವಿರುದ್ಧವಾಗಿ ಇರುತ್ತೆ. ಇದು ಒಂದು ಭಾರೀ ಅಗ್ನಿ ಗ್ರಹ. ತನ್ನ ನಕ್ಷತ್ರಕ್ಕೆ ತುಂಬ ಹತ್ತಿರದಲ್ಲಿ ಇರುವುದರಿಂದ ಭೂಮಿಗಿಂತ ಇದು ಹೆಚ್ಚು ಉಷ್ಣಾಂಶವನ್ನು ಹೀರಿಕೊಳ್ಳುತ್ತೆ. ಆದ್ದರಿಂದ ಇದರ ಮೇಲ್ಮೈನ ಉಷ್ಣಾಂಶ ಯಾವಾಗಲೂ 1000 ಡಿಗ್ರಿಗಿಂತ ಹೆಚ್ಚೇ ಇರುತ್ತೆ. ವಿಜ್ಞಾನಿಗಳು ಇದನ್ನು ಆಟ ಜುಪಿಟರ್ ಅಂತ ಕರೀತಾರೆ. ಭೂಮಿಗಿಂತ 150 ಪಟ್ಟು ದೊಡ್ಡದಾಗಿರುವ ಈ ಗ್ರಹದಲ್ಲಿ ಹೈಡ್ರೋಜನ್, ಹೀಲಿಯಂ ಗ್ಯಾಸ್ ಹೆಚ್ಚಾಗಿ ಇರುತ್ತೆ. ಸುತ್ತ ಇರುವ ವಾತಾವರಣದಲ್ಲಿ ಇವು ಗ್ಯಾಸ್ ರೂಪದಲ್ಲಿ ಇದ್ದರೂ ಭಯಂಕರವಾದ ಒತ್ತಡದ ಕಾರಣದಿಂದ ಆ ಗ್ರಹದ ಮೇಲ್ಭಾಗದಲ್ಲಿ ಇವು ಘನರೂಪಕ್ಕೆ ಬದಲಾಗುತ್ತೆ. ಇಲ್ಲಿ ವಿಚಿತ್ರ ಏನು ಅಂದರೆ, ಈ ಗ್ರಹ ತನ್ನ ಸುತ್ತ ತಾನು ಸುತ್ತೋದಿಲ್ಲ. ಕೇವಲ ತನ್ನ ನಕ್ಷತ್ರದ ಸುತ್ತ ಒಂದು ಕಡೆ ಮುಖ ಮಾಡಿ ಸುತ್ತೋದ್ರಿಂದ ಈ ಗ್ರಹದ ಮೇಲೆ ಯಾವಾಗಲೂ ಒಂದು ಕಡೆ ಹಗಲು, ಒಂದು ಕಡೆ ರಾತ್ರಿ ಇರುತ್ತೆ. ವಾಸ್ಪ್ 12 ಬಿ. ಸಾಮಾನ್ಯವಾಗಿ ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತಿ ಬರಲು 365 ದಿನಗಳ ಸಮಯ ಹಿಡಿಸುತ್ತೆ. ಆದರೆ ಈ ಗ್ರಹ ತನ್ನ ನಕ್ಷತ್ರದ ಸುತ್ತ ಸುತ್ತಿ ಬರಲು ಕೇವಲ ಒಂದೇ ಒಂದು ದಿನ ಮಾತ್ರ ತೆಗೆದುಕೊಳ್ಳುತ್ತೆ. ಅಂದರೆ ಇದು ತನ್ನ ನಕ್ಷತ್ರಕ್ಕೆ ಎಷ್ಟು ಹತ್ತಿರದಲ್ಲಿ ಇರುತ್ತೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಆದ್ದರಿಂದ ಇದರ ಮೇಲ್ಮೈ ಉಷ್ಣಾಂಶ ಯಾವಾಗಲೂ 4000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇದು ನಮ್ಮ ಜುಪಿಟರ್ಗಿಂತ 3 ಪಟ್ಟು ದೊಡ್ಡದು. ಜುಪಿಟರ್ ಗ್ರಹದ ಒಳಗೆ ನಮ್ಮ ಭೂಮಿಯಂತಹ 1300 ಗ್ರಹಗಳು ಹಿಡಿಸುತ್ತೆ. ಅಂಥದ್ರಲ್ಲಿ ಈ ವಾಸ್ಪ್ 12 ಬಿ ಗ್ರಹ ಇನ್ನೆಷ್ಟು ದೊಡ್ಡದಾಗಿರುತ್ತೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಸೈನ್ಸ್ ಸಿದ್ಧಾಂತಗಳ ಪ್ರಕಾರ ಇಷ್ಟು ದೊಡ್ಡ ಗ್ರಹ ತನ್ನ ನಕ್ಷತ್ರದಿಂದ ತುಂಬ ದೂರದಲ್ಲಿ ಮಾತ್ರ ಸೃಷ್ಟಿಯಾಗಬಲ್ಲದು, ನಮ್ಮ ಜುಪಿಟರ್ ರೀತಿ. ಆದರೆ ಈ ಒಂದು ಭಾರೀ ಗ್ರಹ ತನ್ನ ನಕ್ಷತ್ರಕ್ಕೆ ಇಷ್ಟು ಹತ್ತಿರದಲ್ಲಿರುವುದಕ್ಕೆ ಕಾರಣ ಏನು ಅಂತ ಯಾವ ವಿಜ್ಞಾನಿಗೂ ಕೂಡ ಅರ್ಥ ಆಗ್ತಿಲ್ಲ. ಅಷ್ಟೇ ಅಲ್ಲ, ಇದರ ಮೇಲ್ಭಾಗದಲ್ಲಿ ಕಾರ್ಬನ್ ವಾಯುಗಳಿಂದ ಕೂಡಿದ ವಾತಾವರಣ ಇರುತ್ತಂತೆ. ಆದರೆ ಈ ಗ್ರಹ ಹೆಚ್ಚು ದಿನ ಹಾಗೆ ಇರೋದಿಲ್ಲ. ಕೆಲವು ಕೋಟಿ ವರ್ಷಗಳ ನಂತರ ತನ್ನ ನಕ್ಷತ್ರದಲ್ಲಿ ಬೆರೆತು ಹೋಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. TRES 2 ಬಿ. ಇದು ಒಂದು ನಿಗೂಢವಾದ ವಿಸ್ಮಯವಾದ ಗ್ರಹ. ನೋಡೋದಕ್ಕೆ ಕಪ್ಪು ಬಣ್ಣದಲ್ಲಿ ಅಲ್ಲಲ್ಲಿ ಕೆಂಪು ಬಣ್ಣದ ಮಚ್ಚೆಗಳು ಮಾತ್ರ ಕಾಣಿಸುತ್ತೆ. ನಮ್ಮ ಭೂಮಿಗೆ 750 ಲೈಟ್ ಇಯರ್ಸ್ ದೂರದಲ್ಲಿ ಒಂಟಿಯಾಗಿ ಶಾಂತವಾಗಿ ಕಾಣಿಸುತ್ತಿರುವ ಈ ಗ್ರಹ ಶಾಂತವಾಗಿ ಏನೂ ಇಲ್ಲ. ಅದರ ಮೇಲ್ಭಾಗದಲ್ಲಿ ಹೋಗಿ ನೋಡಿದ್ರೆ ಭಯಂಕರವಾದ ನರಕಲೋಕದ ರೀತಿ ಅಲ್ಲೋಲ ಕಲ್ಲೋಲವಾಗಿ ಕಾಣಿಸುತ್ತೆ. ಎಲ್ಲಿ ನೋಡಿದರೂ ಲಾವಾ ನದಿಗಳ ರೀತಿ ಹರಿಯುತ್ತೆ. ಗಂಟೆಗೆ 1000 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಗಳಿಂದ ತುಂಬ ಭಯಂಕರವಾದ ಪ್ರಪಂಚವಾಗಿ ಬದಲಾಗುತ್ತೆ. ಇದು ಬೆಳಕನ್ನು 1% ಮಾತ್ರ ರಿಫ್ಲೆಕ್ಟ್ ಮಾಡುತ್ತೆ. ಆದ್ದರಿಂದ ಇದನ್ನು ಕಂಡುಹಿಡಿಯಲು ತುಂಬಾ ಕಷ್ಟಪಟ್ಟಿದ್ದಾರೆ. ವಾಸ್ಪ್ 18 ಬಿ. ಇದು ಕೂಡ ವಾಸ್ಪ್ 12 ಬಿ ರೀತಿಯೇ ತನ್ನ ನಕ್ಷತ್ರಕ್ಕೆ ತುಂಬ ಹತ್ತಿರದಲ್ಲಿ ಇರುವ ಗ್ರಹ. ಭೂಮಿಗೆ 325 ಲೈಟ್ ಇಯರ್ಸ್ ದೂರದಲ್ಲಿ ಇರುವ ಈ ಗ್ರಹ ತನ್ನ ನಕ್ಷತ್ರಕ್ಕೆ ಕೇವಲ 30 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತಿರುವುದರಿಂದ ಭಯಂಕರವಾದ ಅಗ್ನಿಪರ್ವತಗಳಿಂದ ಕೂಡಿರುವ ಘೋರವಾದ ವಾತಾವರಣವನ್ನು ಹೊಂದಿರುತ್ತೆ. ಗುರುಗ್ರಹಕ್ಕಿಂತ 1.5 ಪಟ್ಟು ದೊಡ್ಡದಾಗಿರುವ ಈ ಗ್ರಹವನ್ನು ತನ್ನ ನಕ್ಷತ್ರ ನಿಧಾನವಾಗಿ ತನ್ನ ಕಡೆ ಸೆಳೆದುಕೊಳ್ಳುತ್ತಿದೆಯಂತೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಆಲ್ರೆಡಿ ತನ್ನ ನಕ್ಷತ್ರ ಈ ಗ್ರಹವನ್ನು ತನ್ನ ಕಡೆ ಪೂರ್ತಿಯಾಗಿ ಸೆಳೆದುಕೊಂಡು ನುಂಗಿಬಿಟ್ಟಿರುತ್ತಂತೆ. ಆದ್ದರಿಂದ ವಿಜ್ಞಾನಿಗಳು ಇದಕ್ಕೆ ಡೂಮ್ಡ್ ಪ್ಲಾನೆಟ್ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ನಾಶವಾಗಿರುವ ಗ್ರಹ ಅಂತ ಅರ್ಥ. HD 106906 ಬಿ. ನಮ್ಮ ಭೂಮಿಗೆ ಸುಮಾರು 300 ಲೈಟ್ ಇಯರ್ಸ್ ದೂರದಲ್ಲಿರುವ ಈ ಗ್ರಹ ಒಂದು ಒಂಟಿಯಾದ ಗ್ರಹ.
ಇದು ನಮ್ಮ ಜುಪಿಟರ್ಗಿಂತ 11 ಪಟ್ಟು ದೊಡ್ಡದಾಗಿ ಇರುತ್ತೆ. ತನ್ನ ನಕ್ಷತ್ರಕ್ಕೆ ಸುಮಾರು 970 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಇದನ್ನು ಒಂಟಿ ಗ್ರಹ ಅಂತ ಕರೀತಾರೆ. ಇದು ತನ್ನ ನಕ್ಷತ್ರದ ಸುತ್ತ ಒಂದು ಬಾರಿ ಸುತ್ತಿ ಬರಲು 13,538 ವರ್ಷಗಳ ಸಮಯ ಹಿಡಿಸುತ್ತಂತೆ. ಇದರಿಂದ ಅರ್ಥ ಆಗುತ್ತೆ ಇದು ಎಷ್ಟು ಒಂಟಿ ಗ್ರಹ ಅಂತ. ಇದು ತನ್ನ ನಕ್ಷತ್ರಕ್ಕೆ ಇಷ್ಟು ದೂರದಲ್ಲಿ ಇದ್ರೂ ಇದರ ಮೇಲ್ಭಾಗದ ಉಷ್ಣಾಂಶ ಮಾತ್ರ ಯಾವಾಗಲೂ 1500 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ನಮ್ಮ ವಿಜ್ಞಾನಿಗಳು ಈ ವಿಶ್ವದಲ್ಲಿ ನಮ್ಮ ಭೂಮಿಯಂತಹ ಗ್ರಹಗಳನ್ನು ಹುಡುಕಲು ಪ್ರಯತ್ನ ಮಾಡಿದ ಪ್ರತಿ ಬಾರಿ ಇಂತಹ ಭಯಾನಕವಾದ ಗ್ರಹಗಳೇ ಕಾಣಿಸುತ್ತೇವೆ. ನೋಡುವುದಕ್ಕೆ ಸುಂದರವಾಗಿ ಅದ್ಭುತವಾಗಿ ಕಾಣಿಸುವ ಈ ವಿಶ್ವ ನಾವು ನೋಡುವಷ್ಟು ಸುಂದರವಾಗಿ ಅದ್ಭುತವಾಗಿ ಇಲ್ಲ. ನಾವು ಊಹಿಸಲು ಸಾಧ್ಯವಾಗದೇ ಇರುವಷ್ಟು ಭಯಂಕರವಾಗಿಯೇ ಇದೆ. ಒಂದು ಮಾತ್ರ ಸತ್ಯ, ಭೂಮಿ ಮೇಲೆ ಇರುವ ಮಾನವರಿಗೆ ಈ ಭೂಮಿ ತುಂಬ ಚಿಕ್ಕದಾಗಿದೆ. ಒಂದು ವೇಳೆ ನಮ್ಮ ಭೂಮಿ ಜುಪಿಟರ್ನಷ್ಟು ದೊಡ್ಡದಾಗಿ ಇದ್ದಿದ್ರೆ ಇನ್ನೂ ತುಂಬ ಅದ್ಭುತವಾಗಿ ಇರ್ತಿತ್ತು. ಅದರಲ್ಲಿ ಮಹಾ ಅರಣ್ಯಗಳು, ಮಹಾ ಸಮುದ್ರಗಳು, ನದಿಗಳು ಎಲ್ಲವೂ ಇರ್ತಿತ್ತು. ಇದನ್ನು ಊಹೆ ಮಾಡಿಕೊಂಡ್ರೇ ತುಂಬ ಅದ್ಭುತ ಅಂತ ಅನಿಸುತ್ತೆ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ? ನಮ್ಮ ಭೂಮಿ ಇನ್ನೂ ದೊಡ್ಡದಾಗಿರ್ಬೇಕಾಗಿತ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.